ಹಾಯ್ ಸ್ಟೂಡೆಂಟ್ಸ್, ಈ ದಿನ ನಿಮಗೆ ಪ್ರಾಬಬಿಲಿಟಿ ಚಾಪ್ಟರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಪ್ರಾಬಬಿಲಿಟಿ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಸಿಚುವೇಶನ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿರುತ್ತೆ. ಅದೇನಪ್ಪ ಅಂದರೆ, ಈ ದಿನ ಮೋಡ ತುಂಬ ಇದೆ, ಮಳೆ ಬರ್ಬೋದು, ಮಳೆ ಬರೋ ಚಾನ್ಸ್ ಇದೆ ಅಂತ ಹೇಳ್ತೀವಿ. ಇನ್ನು ಬೇರೆ ಸಂದರ್ಭಗಳು ಏನಪ್ಪ ಅಂತ ಹೇಳಿದರೆ, ಸಂಗೀತ ಈ ವರ್ಷ SLCಯಲ್ಲಿ ಒಳ್ಳೆ ಅಂಕ ಪಡಿಬಹುದು ಅಂತ ಹೇಳ್ತೀವಿ. ಇನ್ನು ಮತ್ತೊಂದು ಪೆಟ್ರೋಲು ಡೀಸೈಲು ಈ ಬೆಲೆ ಹೆಚ್ಚಾಗೇ ಆಗಬಹುದು. ಈ ರೀತಿಯಾಗಿ ನಾವು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಅವೆಲ್ಲವೂ ಕೂಡ ಭವಿಷ್ಯತ್ ಕಾಲದಲ್ಲಿ ಆಗ್ತಕ್ಕಂಥವು. ನಿಶ್ಚಿತವಾಗಿ ನಾವು ಹೇಳಲ್ಲ, ಇದು ಹಾಗೇ ಆಗುತ್ತೆ ಅಂತ ನಿಶ್ಚಿತವಾಗಿ ಹೇಳೋದು ಕಡಿಮೆ, ಪಾಸಿಬಲ್ ಆಗಬಹುದು ಅಂತಕ್ಕಂಥದ್ದು. ಸೊ ಈ ರೀತಿ ಇರ್ತಕ್ಕಂಥ ಸಿಚುವೇಶನ್ಸ್ ರಿಸಲ್ಟನ್ನು ನಾವೇನಂತ ಕರಿತೀವಿ, ಪ್ರಾಬಬಿಲಿಟಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಸೊ ದೆನ್ ವಾಟ್ ಈಸ್ ಪ್ರಾಬಬಿಲಿಟಿ? ಇಟ್ ಈಸ್ ಅ measurement of uncertainty of events. What is this probability? It is a measurement of uncertainty of events is called a probability. Okay, so in this probability, so there is two types. Those are experimental approach and another one is theoretical approach. The first one is experimental approach, the next one is theoretical approach. So here, what is experimental approach? When we performed the experiments like tossing a coin or throwing a dice. ಸೊ ಈ ರೀತಿಯಾಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಈ ಡೈ ತಗೊಂಡು ನಾವು ಥ್ರೋ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ಸನ್ನು ನಾವು ಎಕ್ಸ್ಪೆರಿಮೆಂಟಾಗಿ ಮಾಡ್ತಕ್ಕಂಥದ್ದು. ಒಂದು ಕಾಯಿನ್ನ ತಗೊಂಡು ಟಾಸ್ ಮಾಡಿದಾಗ ಬರ್ತಕ್ಕಂತಹ ರಿಸಲ್ಟ್ಸ್ ಏನೇನಾಗುತ್ತೆ, ದೋಸ್ ಆರ್ ದ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್. ಸೊ ಆ ಎಕ್ಸ್ಪೆರಿಮೆಂಟಲ್ ಅಪ್ರೋಚಲ್ಲಿ ನಾವು ಬಳಸ್ತಕ್ಕಂಥದ್ದು ಒಂದು ಫಾರ್ಮುಲಾ ಇದೆ. ಅದು ಪ್ರಾಬಬಿಲಿಟಿ ಆಫ್ ಈವೆಂಟ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಟ್ರಯಲ್ಸ್ ಇನ್ ವಿಚ್ ದ events happened divided by total number of trials. Okay, this is the experimental approach. Then next one is theoretical approach. As the assumptions help in the directly calculating the exact probability. So ವಿಥೌಟ್ ಡೂಯಿಂಗ್ ಎನಿಥಿಂಗ್ಸ್, ನಾವು ಯಾವ ಅಸಂಪ್ಷನ್ ಮಾಡಿಕೊಂಡು ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರಾಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಥಿಯರಿಟಿಕಲ್ ಅಪ್ರೋಚ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಹೇಳಬೇಕು ಅಂತ ಹೇಳಿದರೆ, P of E is equal to number of outcome favorable to events divided by number of all possible outcomes. So this is the theoretical approach. Okay, I am showing. So in this probability, some most important experimental. So this is you already know, this is a die means singular. ಒಂದನ್ನು ತಗೊಂಡ್ರೆ ಇದನ್ನು ಡೈ ಅಂತ ಕರಿತೀವಿ. ಸೊ ಎರಡು ತಗೊಂಡ್ರೆ ಡೈಸ್ ಅಂತ ಕರಿತೀವಿ. ಡೈ DIE, ಡೈಸ್ DICE, ಡೈ. Okay, this is the coin. You already know the coin. In this coin ಏನಾಗಿರುತ್ತೆ, once again recall, P of E is equal to number of trials in which the events happen divided by total number of trials. Here this is the coin. We know the two outcomes will come. Okay, is it? See, head and tail. Head ಒಂದು ಬರೋ ಚಾನ್ಸಸ್ ಇರುತ್ತೆ, ಒಂದು ಟೈಲ್ ಬರುತ್ತೆ. ಸೊ ಹಿಯರ್ ಇಟ್ ಈಸ್ ನಾಟ್ ಬಯಾಸ್ಡ್ ಅಂದರೆ, ಈಗ ನಾನು ಟಾಸ್ಕ್ ಮಾಡಿದಾಗ ಅದು ಎಡ್ಜ್ ಮೇಲೆ ಈ ರೀತಿಯಾಗಿ ನಿಂತ್ಕೊಳ್ಳಲ್ಲ, ಅದು ಎಡ್ಜಲ್ಲಿ ಈ ಥರ ನಿಂತ್ಕೊಳ್ಳಲ್ಲ. ಸೊ ಒಂದು ಟೇಲಾರು ಬರುತ್ತೆ, ಇಲ್ಲ ಅಂದರೆ ಒಂದು ಎಡ್ ಆದರೂ ಬಂದೇ ಬರುತ್ತೆ. ಸೊ ಇಟ್ ಡಸ್ ನಾಟ್ ಕೀಪ್ ಲೈಕ್ ದಟ್, ಎಡ್ಜಸ್ ಮೇಲೆ ನಿಂತ್ಕೊಳ್ಳಲ್ಲ. ಸೊ ಇಟ್ ಈಸ್ ನಾಟ್ ಎ ಬಯಾಸ್ಡ್. And afterwards, one example I am giving for this. So find the probability of getting a head when a coin is tossed once. Also find the probability of getting a tail. See here. So one head ಬರೋ ರೀತಿಯಲ್ಲಿ probability find out ಮಾಡಿ. So first question. So I tasked once. ನಾನು ಟಾಸ್ಕ್ ಮಾಡಿದಾಗ ಹೆಡ್ ಎಷ್ಟು ಬರುತ್ತೆ, ಒಂದು. ಸೊ ಹಿಯರ್ ಪಾಸಿಬಿಲಿಟೀಸ್ ಆರ್, ಎಷ್ಟು ಔಟ್ಕಮ್ಸ್ ನಮಗೆ ಪಾಸಿಬಲ್ ಇದೆ, 2.
either head or tail. So we already know the probability of events formula. P of E is equal to P of head is equal to number of outcomes favorable to events divided by number of all possible outcomes. So here one head ನಮಗೆ outcomes ಬರ್ತದೆ. So number of outcomes favorable to events 1. So here number of all possible outcomes ಎಷ್ಟಾಗ್ತದೆ? 2. ಒಂದು tail ಮತ್ತೊಂದು head. Okay, so the answer become 1/2. So I will show here. And the next one, tail P of E is equal to, here also outcome is only 1. So all possible outcomes are 2, head and tail. So the answer become that also 1/2. Okay, the next question is 2 coins are tossed simultaneously. If ನನಗೆ ನನ್ನ ಹತ್ರ 2 ಟೈಲ್ಸ್ ಇದಾವೆ, 2 ಕಾಯಿನ್ ಇದೆ. ಆ 2 ಕಾಯಿನನ್ನು ನಾನೇನು ಮಾಡಿದೆ, ಥ್ರೋ ಮಾಡಿದಾಗ ಪಾಸಿಬಿಲಿಟೀಸ್ ಯಾವ್ಯಾವುದು? ದ ಫಸ್ಟ್ ಒನ್ ಈಸ್ HH, second one is HT, and third one is TH, and fourth one is TT. Is it? So these are the possible outcomes. So here our question is, what is the probability of getting 2 tails? 2 tails ಬರೋ ಅಂತಹ ಪ್ರಾಬಬಿಲಿಟೀಸ್ ಎಷ್ಟಿದಾವೆ? ಇಫ್ 2 ಕಾಯಿನ್ ಅನ್ನ ನಾನು ಥ್ರೋ ಮಾಡಿದಾಗ ಎಷ್ಟು 2 ಟೈಲ್ಸ್ ಬರ್ತಕ್ಕಂತಹ ರಿಸಲ್ಟ್ ಏನಾಗಿದೆ, ಪ್ರಾಬಬಿಲಿಟಿ ಏನಾಗುತ್ತೆ ಅಂತ ಹೇಳಿ. ಸೊ P of E is equal to, we already know the simplified form is P of E is equal to N of E divided by N of S. Okay, so then what happens? We already know sample space means all possible outcomes we are called as a sample space. That is denoted by N of S. Number of sample space is all possible outcomes. ಸೊ ದಟ್ ಈಸ್, ಈಗ ಇಲ್ಲಿ 2 ಕಾಯಿನನ್ನು ನಾನು ತಗೊಂಡು ಟಾಸ್ಕ್ ಮಾಡಿದಾಗ ಬರ್ತಕ್ಕಂಥ ಔಟ್ಕಮ್ಸ್ 4 ಆಗಿರುತ್ತೆ. ಈಗ 2 ಟೈಲ್ಸ್ ಬರಬೇಕು ಅಂತ ಹೇಳಿದಾಗ TT, ಸೊ ಎಷ್ಟು ಬಂತು? ಇಲ್ಲಿ 1 ಪಾಸಿಬಿಲಿಟೀಸ್ ಇದೆ, ಬಿಕಾಸ್ ಒಂದು HH ಇತ್ತು, HT ಇತ್ತು, TH ಇತ್ತು, TT. ಸೊ ನಮಗೆ ಪಾಸಿಬಲ್ ಯಾವ್ದಾಯ್ತಾಗಾರೆ? ಒಂದೇ ಒಂದು, ಅದು. ಸೊ ನಾವೀಗ N of E ಅನ್ನೋದು ಎಷ್ಟು ಇವೆಂಟ್ಸ್ ಆಯ್ತಾಗಾರೆ? 1 divided by total possible outcomes are 4. So P of E is equal to 1/4. So this is the second problem. And I am going for this die problems. Okay, so you already know, I told in the previous one is a die. So if I throw the die, so how many possible outcomes are there, or sample space? So we know the 6 numbers, 1, 2, 3, 4, 5, 6. The outcomes are 6. See, one problem is there, chance of getting a 5 in a die. 1 ಡೈಯಲ್ಲಿ ಚಾನ್ಸ್ ಆಫ್ 5 ಬರ್ತಕ್ಕಂಥದ್ದು ಎಷ್ಟಿದೆ? ಎಷ್ಟು ನಿಮಗೀಗ ನಾನು ಥ್ರೋ ಮಾಡಿದಾಗ 5 ಅನ್ನೋದು ಎಷ್ಟು ಬರೋಕ್ಕೆ ಚಾನ್ಸು? ನಾನು ಥ್ರೋ ಮಾಡಿದೆ, 5 ಬಂತು. ಹಾಗಾದ್ರೆ ಎಷ್ಟು ಬಂದಿದೆ? ಒಂದೇ ಒಂದು ಬಂದಿದೆ. ಸೊ ಹಾಗಾದರೆ ಸ್ಯಾಂಪಲ್ ಸ್ಪೇಸ್, ಹಾಗಾದರೆ ಎಷ್ಟು ಪಾಸಿಬಿಲಿಟೀಸ್ ಇದೆ? ಟೋಟಲ್ ಪಾಸಿಬಿಲಿಟೀಸ್ ಆಫ್ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್ ಎಷ್ಟಾಗ್ತದೆ? 6. ಒಂದು ಡೈಸ್ಗೆ 6 ಸ್ಯಾಂಪಲ್ ಸ್ಪೇಸ್ ಆಗಿರೋದ್ರಿಂದ, ಸೊ P of E is equal to number of favorable outcomes divided by total number of outcomes is equal to 1/6. 1 is 5 ಬರ್ತಕ್ಕಂಥ ಡೈ, ನಾವು ಡೈ ಹಾಕಿದಾಗ ಬರುವಂಥದ್ದು 5 ಯಾವುದಾಗಿರುತ್ತೆ? ಒಂದೇ 1 ಟೈಮ್ ಬರುತ್ತೆ. ಸೊ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ? ಹಾಗಾದರೆ 6 ಇರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಸೊ ಅನದರ್ ಒನ್, ಫಾರ್ ದಿಸ್ ಡೈಸ್ ಇನ್ನೊಂದು ಪ್ರಾಬ್ಲಮ್ ಹೇಳೋದಾದರೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ 2 ಬರೋದಾದರೆ ಎಷ್ಟು ಬರುತ್ತೆ? ಇದೇ ಥರನೇ ಸೇಮ್ ಪ್ರಾಬ್ಲಮ್ಸ್. ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ? 1 ಡೈಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಫಿಕ್ಸ್ ಆಗಬೇಕು. ಸೊ 6 ಇರ್ತದೆ. ಓಕೆ, ಹಾಗಾದರೆ ಔಟ್ಕಮ್ಸ್ ಎಷ್ಟು ಬರುತ್ತೆ? 2 ಅಂತ ಹೇಳಿದ್ರೆ ನಾನು ಥ್ರೋ ಮಾಡಿದರೆ ಒಂದ್ಸರಿ ಎಷ್ಟು 2 ಬರ್ತದೆ? ಒಂದೇ ಸರಿ. ಸೊ ಹಾಗಾದರೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಇವೆಂಟ್ಸ್ ಇಸ್ ಈಕ್ವಲ್ ಟು only 1. ಸೊ P is equal to 1 divided by 6. One more, we can write always this probability in the form of fraction. We are not written in a decimal
ಫಾರ್ಮ್. ನಾವು ಯಾವಾಗಲೂ ಕೂಡ ಫ್ರ್ಯಾಕ್ಷನ್ ಫಾರ್ಮಲ್ಲೇ ಈ ಒಂದು ಪ್ರಾಬಬಿಲಿಟಿಯನ್ನು ನಾವು ಬರೀತಾ ಹೋಗ್ತೀವಿ. ಸೊ ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್, ನೆಕ್ಸ್ಟ್ ಪ್ರಾಬ್ಲಮ್ಸ್, ಗೆಟ್ಟಿಂಗ್ ಆ್ಯನ್ ಈವನ್ ನಂಬರ್ ಇನ್ ಎ ಡೈಸ್. ಒಂದು ಡೈಸ್ ಇದೆ, ಆ ಡೈಸಲ್ಲಿ ಎಷ್ಟು ಈವನ್ ನಂಬರ್ಸ್ ಬರುತ್ತೆ? ದೆನ್ ವಾಟ್ ಈಸ್ ಈವನ್? ಯು ಆಲ್ರೆಡಿ ನೋ. ಈವನ್ ಮೀನ್ಸ್ 2, 4, ಓಕೆ, 2, 4, ದೆನ್ 6. ಇಲ್ಲಿ 6 ಇದಾವೆ. ನಮಗೆ ಪಾಸಿಬಲ್ ಔಟ್ಕಮ್ಸು 1, 2, 3, 4, 5, 6. ಓಕೆ, ಆ 6 ಸ್ಯಾಂಪಲ್ ಸ್ಪೇಸ್ ಇದೆ. ಹಾಗಾದರೆ ಸೊ ಇಲ್ಲಿ ಈವನ್ ನಂಬರ್ಸ್ ಯಾವ್ಯಾವುದು? 2, 4 ಆ್ಯಂಡ್ 6. ಓಕೆ, then sample space are 6. Then how many outcomes will come? Yes, how many? 3 numbers, 2, 4 and 6. So P of E is equal to N of S. N of E divided by N of S is equal to N of E is how many? 3 divided by N of S is, N of S means number of sample space is 6. So the answer 3 by 6. 3 by 6. So 3 ones are 3 twos are, the answer become 1 by 2. Okay, the next one is the last question. 2 dice are throw at a same time. 2 dice ನನ್ನ ಹತ್ರ ಈಗ ಒಂದಿದೆ. ಸೊ ಇದೇ ಥರ ಇನ್ನೂ ಒಂದು ಡೈಸ್ ತೊಗೊಂಡು ನಾನು ಥ್ರೋ ಮಾಡಿದಾಗ ಸೊ ಎಷ್ಟು, ಸೊ ಥ್ರೋ ಅಟ್ ಸೇಮ್ ಟೈಮ್, ಒಂದೇ ಟೈಮಲ್ಲಿ ನಾನು ಅದನ್ನು ಥ್ರೋ ಮಾಡಿದಾಗ ರೈಟ್ ಡೌನ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಸಮ್ ಆಫ್ 2 numbers appearing on the top of the dice is 8. Sum of the 2 numbers appearing on the top of the dice is 8. First question. Second question, less than or equal to 12. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. 12ಕ್ಕಿಂತ ಚಿಕ್ಕದಾಗಿರಬೇಕು ಅಥವಾ 12ಕ್ಕೆ ಸಮನಾಗಿರಬೇಕು. ಅಂತಹ ನಂಬರ್ಸ್ ಎಷ್ಟು ಪ್ರಾಬಬಿಲಿಟೀಸ್ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ 2 ಡೈಸನ್ನು ನಾನು ಥ್ರೋ ಮಾಡಿದಾಗ ಪಾಸಿಬಿಲಿಟೀಸ್ ಯಾವ್ಯಾವ ಬರ್ತದೆ, ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಇನ್ ದ ಸ್ಕ್ರೀನ್ ಐ ವಿಲ್ ಶೋ ಹಿಯರ್. ಸೊ ವಿ ಆಲ್ರೆಡಿ ನೋ. ಸೊ ಪಾಸಿಬಲಿ ಸ್ಯಾಂಪಲ್ ಸ್ಪೇಸ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಟೇಬಲ್ ಆಫ್ ಫಾರ್ ದಿಸ್ 2 ಡೈಸ್ ಥ್ರೋ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಯಾವ್ಯಾವ ಇರುತ್ತೆ ಅದನ್ನ ಹೇಗೆ ಬರ್ಕೊಳ್ಳೋದು ನಾನು ಇಲ್ಲಿ ತೋರಿಸಿರ್ತೀನಿ, ನೋಡ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ 1, 2, 3, 4 ಅಂತ ರೋ ಆಗಿ ಬರ್ಕೊಳ್ತೀರಾ. ಕಾಲಮಲ್ಲಿ 1, 2, 3, 4 ಅಂತ ಬರ್ಕೊಂಡ ನಂತರ ರಿಸಲ್ಟ್ಸ್ ಈ ಥರ ಇದೆ. ಸೊ ಈ ರಿಸಲ್ಟ್ಸಲ್ಲಿ ಫಸ್ಟ್ ಕ್ವಶನ್ ಹೇಗಿದೆ ನೋಡಿ. ಸಮ್ ಆಫ್ 2 numbers ಈಸ್ ಈಕ್ವಲ್ ಟು 8. ಸೊ ಈ ಕಾಲಮಲ್ಲಿ ಯಾವುದು ಬರುತ್ತೆ? 8. ಸಿ ಲಿಸನ್. ಸೊ ವಿ ಆಲ್ರೆಡಿ ನೋ ಆ್ಯಡಿಂಗ್ ದ 2 numbers. 2ಗೆ 6ಅನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದು ಏನಿದೆ 8 ಆಗುತ್ತೆ. 3ಗೆ 5 ಕೂಡಿದ್ರೆ 8, 4ಗೆ 4 ಕೂಡಿದ್ರೆ 8, 5ಗೆ 3 ಕೂಡಿದ್ರೆ 8, 6ಗೆ 2 ಕೂಡಿದ್ರೆ 8. ಈ ರೀತಿಯಾಗಿ ಸೊ ನಾವು ಬರ್ತಕ್ಕಂಥ 8 ನಂಬರ್ಸನ್ನು ಕೂಡಿದಾಗ ಬರ್ತಕ್ಕಂಥ ಎಷ್ಟು ನಂಬರ್ಸ್ ಆಗ್ತದೆ? ಎನ್ ಆಫ್ ಇ 5 ಆಯಿತು. ಈಗ ಸ್ಯಾಂಪಲ್ ಸ್ಪೇಸ್ ಎಷ್ಟು? 6 × 6 ನೋಡಿ. ಒಂದು ಡೈಗೆ ಸ್ಯಾಂಪಲ್ ಸ್ಪೇಸು 6 ಇರುತ್ತೆ. 1, 2, 3, 4, 5, 6. ಅದೇ ರೀತಿ ಆ 2 ಡೈಯನ್ನು ನಾನು ಥ್ರೋ ಮಾಡಿದಾಗ ಎಷ್ಟು ಸಿಗ್ತದೆ ಪಾಸಿಬಿಲಿಟೀಸ್? ಸ್ಯಾಂಪಲ್ ಸ್ಪೇಸ್ ಆರ್ 6 × 6 36 ಬರ್ತದೆ. ನಾನು ಕಾಲಮ್ ಹಾಕಿ ತೋರಿಸಿದೆ ಇಲ್ಲಿ. ಸೊ 36 ಸ್ಯಾಂಪಲ್ ಸ್ಪೇಸ್. ಸೊ ಹಾಗಾದರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್. ನಂಬರ್ ಆಫ್ ಈವೆಂಟ್ಸ್ ಡಿವೈಡ್ ಬೈ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ ಈಕ್ವಲ್ ಟು. ಸೊ ಎಷ್ಟು ಬಂತೀಗ? ಕೂಡಿದಾಗ 2 ನಂಬರ್ಸನ್ನು ಅಡಿಷನ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 8 ಆಗಿರಬೇಕು. ಅವು ಎಷ್ಟಿದೆ? 5 ಬಂದಿದೆ. ಸೊ ಈಗ ಸ್ಯಾಂಪಲ್ ಸ್ಪೇಸ್ ಎಷ್ಟಾಯಿತು? 36. ಓಕೆ, ದ ಆನ್ಸರ್ ಬಿಕಮ್ 5 by 36. ಆ್ಯಂಡ್ ನೆಕ್ಸ್ಟ್ ಕ್ವಶನ್, less than or equal to 12. Less than or equal to 12. So P of E is equal to N of E by N of S. So ಇಲ್ಲಿ ನಾವು ಆನ್ಸರ್ಸ್ ಏನು ಬಂದಿದ್ದಾವಲ್ಲ 1, 1. ಸೊ ಕೂಡಿದ್ರೆ 2 ಬಂತು. ಸೊ ಇಲ್ಲಿ ಏನಾಯಿತು? ಕ್ವಶನು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12. 12ಕ್ಕಿಂತ ಕಡಿಮೆ ಇರಬೇಕು ಅಥವಾ 12ಕ್ಕೆ ಸಮ ಇರಬೇಕು. ಅಂಥವು ಎಷ್ಟು ಬರ್ತವೆ ನೋಡಿ. ನಾವು ಇವನ್ನೆಷ್ಟು ನಾವು ಟೇಬಲ್ಸನ್ನು ನಾವು ಗಮನಿಸಿದಾಗ ಅಷ್ಟು ಕೂಡಿದ್ರು ಕೂಡ ಲಿಸನ್, ಅಷ್ಟೂ ನಾವು ಕೂಡಿದ್ರು ನಮಗೆ
ಲಾಸ್ಟ್ 6, ಬರುತ್ತೆ. 6ಗೆ 6 ಕೂಡಿದರೆ 12. ದ ಲಾಸ್ಟ್ ಆನ್ಸರ್ 12 ಈಕ್ವಲ್ ಆಯಿತು. ಇನ್ನು ಉಳಿದವು ಎಲ್ಲವೂ ಕೂಡ ಕೂಡಿದರೆ ಲೆಸ್ ದ್ಯಾನ್ 12 ಬರೋದ್ರಿಂದ ಸೊ ಅಷ್ಟೂ ಕೂಡ ಇಲ್ಲಿ ಬರ್ತಕ್ಕಂಥ ಕಾಲಮ್ಸಲ್ಲಿ ಬರೋ ಎಲ್ಲ ಆನ್ಸರು ಕೂಡ ಪಾಸಿಬಿಲಿಟಿ ಈವೆಂಟ್ಸ್ ಆಗಿರುತ್ತೆ. ಸೊ ದಟ್ಸ್ ವೈ ಸೊ ಈಗ ಎನ್ ಆಫ್ ಈ ಈವೆಂಟ್ಸ್ 36 ಆಗ್ತದೆ, ಸ್ಯಾಂಪಲ್ ಸ್ಪೇಸು ಕೂಡ 36 ಆಗ್ತದೆ. 36 ಡಿವೈಡ್ ಬೈ 36 ಇಸ್ ಈಕ್ವಲ್ ಟು 1. ಸೊ ದಿಸ್ ಇಸ್ ದ ಆನ್ಸರ್. ಇನ್ ದ ನೆಕ್ಸ್ಟ್ videos I am showing next problems. Okay, bye.